ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು WH ಫ್ಯಾಮಿಲಿ ಅಥವಾ WH ವರ್ಡ್ಸ್ ಅಂತಲೂ ಹೇಳ್ತೀವಿ. ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ಈ WH ವರ್ಡ್ಸ್ಗಳನ್ನು ಬಳಸಿ ಕ್ವಶನ್ಸ್ಗಳನ್ನು ಕೇಳ್ತೀವಿ. WH ವರ್ಡ್ಸ್ ಎಲ್ಲಿ ಮತ್ತು ಹೇಗೆ ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ನಾವು ಕಲಿಯೋಣ. ಬನ್ನಿ, ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಹೂ ಅಂದರೆ ಯಾರು ಅಂತ ಅರ್ಥ. ಒಬ್ಬ ಪರ್ಸನ್ ಬಗ್ಗೆ ಮಾತನಾಡಲು ಅಥವಾ ಒಬ್ಬ ಪರ್ಸನ್ ಬಗ್ಗೆ ಕೇಳಲು ಹೂವನ್ನು ಉಪಯೋಗಿಸುತ್ತೇವೆ. ಕೆಲವು ಎಕ್ಸಾಂಪಲ್ಗಳ ಜೊತೆ ಕಲಿಯೋಣ ಬನ್ನಿ. ಹೂ ಈಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್? ನಿನ್ನ ಅಚ್ಚುಮೆಚ್ಚಿನ ನಟ ಯಾರು? ಇಲ್ಲಿ ಒಂದು ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿನ್ನ ಫೇವ್ರೆಟ್ ಆ್ಯಕ್ಟರ್ ಯಾರು ಅಂತ. ಹೂ ಈಸ್ ಸಿ? ಅವಳು ಯಾರು? ಇಲ್ಲಿನೂ ಒಂದು ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀವಿ. ನಿನ್ನ ಆಕೆ ಯಾರು ಅಂತ. ಹೂ ವಿಲ್ ಗೋ ಟು ದ ಮಾರ್ಕೆಟ್? ಮಾರ್ಕೆಟ್ಗೆ ಯಾರು ಹೋಗ್ತಾರೆ? ನಿರ್ದಿಷ್ಟ ಒಂದು ವ್ಯಕ್ತಿ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಯಾರು ಮಾರ್ಕೆಟ್ಗೆ ಹೋಗ್ತಾರೆ? ಹೂ ವಿಲ್ ಗೋ ಟು ದ ಮಾರ್ಕೆಟ್? ಮಾರ್ಕೆಟ್ಗೆ ಯಾರು ಹೋಗ್ತಾರೆ? ನೆಕ್ಸ್ಟ್, ವೆನ್ ಅಂದರೆ ಯಾವಾಗ ಅಂತರ್ಥ. ಇದನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಒಂದು ಟೈಮನ್ನು ಕೇಳಲು ವೆನ್ನನ್ನು ಬಳಸ್ತೀವಿ. ಅವರು ಯಾವಾಗ ಬರ್ತಾರೆ? ಇವತ್ತು ಬರ್ತಾರೆ, ನಾಳೆಗೆ ಬರ್ತಾರೆ. ಒಂದು ಟೈಮನ್ನು ಕೇಳಲು ವೆನ್ನನ್ನು ಉಪಯೋಗಿಸುತ್ತೇವೆ. ಈ ಕೆಲವು ಎಕ್ಸಾಂಪಲ್ಸ್ಗಳ ಜೊತೆ ಕಲಿಯೋಣ ಬನ್ನಿ. ವೆನ್ ಡಿಡ್ ಯು ಮೀಟ್ ಹರ್? ನೀನು ಅವಳಿಗೆ ಯಾವಾಗ ಭೇಟಿ ಆದೆ? ಇಲ್ಲಿ ನಾವು ಒಂದು ಟೈಮ್ ಕೇಳ್ತಾ ಇದ್ದೀವಿ. ಯಾವಾಗ ಭೇಟಿಯಾದೆ ಅಂತ. ಆವಾಗ ನಾವು ವೆನ್ನನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ವೆನ್ ಡಿಡ್ ಯು ಮೀಟ್ ಹರ್? ನೀನು ಅವಳಿಗೆ ಯಾವಾಗ ಭೇಟಿಯಾದೆ? ವೆನ್ ಆರ್ ಯು ಕಮಿಂಗ್? ನೀನು ಯಾವಾಗ ಬರ್ತಾ ಇದ್ದೀಯಾ? ಇಲ್ಲಿ ಒಂದು ಟೈಮ್ ಕೇಳ್ತಾ ಇದ್ದೀವಿ. ನಾಳೆಗೆ ಬರ್ತಾ ಇದ್ದೀಯೇನು, ನಾಡ್ದು ಬರ್ತಾ ಇದ್ದಿ ಅಂತ ಕೇಳ್ತಾ ಇದ್ದೀವಿ. ನೀನು ಯಾವಾಗ ಬರ್ತಾ ಇದ್ದೀ? ವೆನ್ ಆರ್ ಯು ಕಮಿಂಗ್? ನೀನು ಯಾವಾಗ ಬರ್ತಾ ಇದ್ದಿ? ವೆನ್ ಆರ್ ದೇ ಕಮಿಂಗ್? ಅವರು ಯಾವಾಗ ಬರ್ತಾರೆ? ಇಲ್ಲಿ ಭೀ ನಾವು ಒಂದು ನಿರ್ದಿಷ್ಟ ಒಂದು ಟೈಮ್ ಕೇಳ್ತಾ ಇದ್ದೀವಿ. ಇವತ್ತು ಸಂಜೆಗೆ ಬರ್ತೀರಿ, ನಾಳೆಗೆ ಬರ್ತೀರಿ, ನಾಡ್ದು ಬರ್ತೀರಿ, ಒಂದು ಟೈಮ್ ಕೇಳ್ತಾ ಇದ್ದೀವಿ. ಓಕೆ, ತಿಳಿತು ವೆನ್ ಯಾವಾಗ ನಾವು ಉಪಯೋಗಿಸುತ್ತೇವೆ ಅಂತ. ಓಕೆ, ಒಂದು ಟೈಮನ್ನು ಕೇಳೋಕ್ಕೆ ನಾವು ವೆನ್ನನ್ನು ಬಳಸ್ತೀವಿ. ವಿಚ್ ಅಂದರೆ ಯಾವುದು ಅಂತರ್ಥ. ಇದನ್ನು ನಾವು ಯಾವಾಗ ಉಪಯೋಗಿಸುತ್ತೇವೆ ಅಂದರೆ ನಮ್ಮ ಹತ್ರ ಚಾಯ್ಸ್ ಇತ್ತು. ಆ ಚಾಯ್ಸನ್ನು ಮಾಡಲು ನಾವು ವಿಚ್ ಉಪಯೋಗಿಸಿ ಕ್ವಶನ್ಸ್ಗಳನ್ನು ಕೇಳ್ತೀವಿ. ಓಕೆ, ಕೆಲವು ಎಕ್ಸಾಂಪಲ್ಸ್ ನೋಡೋಣ. ವಿಚ್ ಈಸ್ ಯುವರ್ ಫೇವ್ರೆಟ್ ಮೂವಿ? ನಿನ್ನ ಪ್ರಿಯವಾದ ಸಿನಿಮಾ ಯಾವುದು? ಇಲ್ಲಿ ಬಹಳಷ್ಟು ಸಿನಿಮಾಗಳಿವೆ. ಅದರಲ್ಲಿ ನಿಂದು ಪ್ರಿಯ ಸಿನಿಮಾ, ನಿಂದು ಫೇವ್ರೆಟ್ ಸಿನಿಮಾ ಅಂತ ನಾವು ಕೇಳಲಿಕ್ಕೆ ನಾವು ವಿಚನ್ನು ಉಪಯೋಗಿಸುತ್ತೇವೆ. ಯಾಕಂದರೆ ನಮ್ಮಲ್ಲಿ ಚಾಯ್ಸ್ ಇದೆ. 4-5 ಮೂವಿನಲ್ಲಿ ಯಾವುದು ಮೂವಿನಿ ನೋಡ್ತಾ ಇದ್ದಿ ಅಂತ ನಾವು ಕೇಳಲಿಕ್ಕೆ ನಾವು ಇಲ್ಲಿ ವಿಚನ್ನು ಉಪಯೋಗಿಸುತ್ತೇವೆ. ವಿಚ್ ಬುಕ್ ಆರ್ ಯು ರೀಡಿಂಗ್? ನೀನು ಯಾವ ಪುಸ್ತಕವನ್ನು ಓದುತ್ತಿದ್ದೀಯಾ? ಹಲವಾರು ಬುಕ್ಸ್ ಇರ್ತವೆ. ಅದರಲ್ಲಿ ನಾವು ಕೇಳ್ತೇವೆ ನಿರ್ದಿಷ್ಟ ಯಾವುದು ಬುಕ್ ನೀ ಓದ್ತಾ ಇದ್ದೀಯ ಅಂತ. ಓಕೆ, ಇಲ್ಲಿ ಚಾಯ್ಸ್ ಇದೆ. 4-5 ಬುಕ್ಸ್ನೂ ಇರ್ಬೋದು. ಅದರಲ್ಲಿ ನೀವು ಯಾವ ಬುಕ್ ನೀವು ಓದ್ತಾ ಇದ್ದಿ ಅಂತ ಕೇಳಲಿಕ್ಕೆ ನಾವು ವಿಚನ್ನು ಉಪಯೋಗಿಸಿ ಕ್ವಶನ್ಸ್ ಕೇಳ್ತೀವಿ. ವಿಚ್ ಸಾಂಗ್ ಡು ಯು ಲೈಕ್? ನಿನಗೆ ಯಾವ ಹಾಡು ಇಷ್ಟವಾಯಿತು? ನೆಕ್ಸ್ಟ್, ಹೂಸ್ ಅಂದರೆ ಯಾರದು? ಹೂಸನ್ನು ನಾವು ಯಾವಾಗ ಉಪಯೋಗಿಸುತ್ತೇವೆ ಅಂದರೆ ಪೊಸಿಷನನ್ನು ಹೇಳಲು ಹೂಸನ್ನು ಬಳಸ್ತೀವಿ. ಒಂದು ವಸ್ತುವಿನ ಒಡೆತನ ಅಥವಾ ಆ ವಸ್ತು ಯಾರಿಗೆ ಹೊಂದಿದೆ ಎಂದು ಹೇಳಲು ಹೂಸನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ಕೆಲವು ಎಕ್ಸಾಂಪಲ್ಸ್ಗಳ ಜೊತೆ ತಿಳ್ಕೊಳ್ಳೋಣ ಬನ್ನಿ. ಹೂಸ್ ದಿಸ್ ಕಾರ್? ಇದು ಕಾರ್ ಯಾರದು? ಇದು ಕಾರ್ ಯಾರಿಗೆ ಹೊಂದಿದೆ ಅಂತ ಕೇಳ್ತೀವಿ. ಇದು ಕಾರ್ ಯಾರದು ಅಂತ ಕೇಳಲಿಕ್ಕೆ ನಾವು ಹೂಸನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ಹೂಸ್ ದಿಸ್ ಹೌಸ್? ಇದು ಯಾರ ಮನೆ?
ಹೂಸ್ ದಿಸ್ ಪೆನ್? ಹೂಸ್ ದಿಸ್ ಪೆನ್? ಇದು ಯಾರ ಪೆನ್ನು? ಇದು ಪೆನ್ನು ಯಾರದು ಅಂತ ನಾವು ಕೇಳಲಿಕ್ಕೆ ನಾವು ಹೂಸನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ಓಕೆ, ತಿಳಿದು ಹೂಸನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ನಿರ್ದಿಷ್ಟ ಒಂದು ವಸ್ತು ಇದು ಯಾರಿಗೆ ಹೊಂದಿದೆ ಅಂತ ಹೇಳಲಿಕ್ಕೆ ನಾವು ಹೂಸನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ನೆಕ್ಸ್ಟ್ ವಾಟ್. ವಾಟ್ ಅಂದರೆ ಏನು ಅಂತ ಅರ್ಥ. ಇದನ್ನು ಯಾವಾಗ ಉಪಯೋಗಿಸುತ್ತೇವೆ ಅಂದರೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಆವಾಗ ನಾವು ಈ ಒಂದು ವರ್ಡನ್ನು ಬಳಸಿ ಕ್ವಶನ್ಸ್ಗಳನ್ನು ಕೇಳ್ತೀವಿ. ಕೆಲವು ಎಕ್ಸಾಂಪಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ, ಚೆನ್ನಾಗಿ ಗೊತ್ತಾಗುತ್ತದೆ. ವಾಟ್ ಡು ಯು ವಾಂಟ್? ನಿನಗೆ ಏನು ಬೇಕು? ನಾವು ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀವಿ, ನಿನಗೆ ಏನು ಬೇಕು ಅಂತ. ವಾಟ್ ಈಸ್ ದ ಕಲರ್ ಆಫ್ ಯುವರ್ ಶರ್ಟ್? ನಿನ್ನ ಅಂಗಿಯ ಬಣ್ಣ ಯಾವುದು? ನಮಗೆ ತಿಳಿಬೇಕಾಗಿದೆ ನಿಂದು ಅಂಗಿಯ ಬಣ್ಣ ಯಾವುದು ಅಂತ. ಇಲ್ಲಿ ಒಂದು ನಾವು ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀವಿ. ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ನೀನು ಏನು ಮಾಡ್ತಾ ಇದ್ದೀಯಾ? ನೆಕ್ಸ್ಟ್ ವರ್ಡ್ ವೈ. ವೈ ಅಂದರೆ ಏಕೆ ಅಂತ ಅರ್ಥ. ಇದನ್ನು ಯಾವಾಗ ಉಪಯೋಗಿಸುತ್ತೇವೆ ಅಂದರೆ ರೀಸನ್ ಕೇಳೋಕ್ಕೆ, ಕಾರಣ ಕೇಳೋಕ್ಕೆ ಇದನ್ನು ನಾವು ಉಪಯೋಗಿಸುತ್ತೇವೆ. ಲೆಟ್ಸ್ ಪ್ರಾಕ್ಟೀಸ್ ಸಮ್ ಎಕ್ಸಾಂಪಲ್ಸ್. ವೈ ಆರ್ ಯು ಆ್ಯಂಗ್ರಿ? ನೀನು ಏಕೆ ಕೋಪಗೊಂಡಿದೆಯಾ? ಇಲ್ಲಿ ನಮಗೆ ರೀಸನ್ ಬೇಕಾಗಿದೆ, ನೀ ಯಾಕೆ ಕೋಪಗೊಂಡಿದೆಯಾ ಅಂತ. ಇದಕ್ಕೆ ಕೇಳೋಕ್ಕೆ ನಾವು ವೈ ಅನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ವೈ ಆರ್ ಯು ಸಿಟ್ಟಿಂಗ್ ಹಿಯರ್? ನೀನು ಇಲ್ಲಿ ಏಕೆ ಕುಳಿತಿರುವೆ? ನೀನು ಇಲ್ಲಿ ಯಾಕೆ ಕೂತಿದೆಯಪ್ಪ ಅಂತ ಕೇಳ್ತೀವಿ. ನಮಗೆ ರೀಸನ್ ಬೇಕು, ನೀನು ಯಾಕೆ ಕುಂತಿದೆ ಅಂತ. ಇದಕ್ಕೆ ಕೇಳಲಿಕ್ಕೆ ನಾವು ವೈ ಅನ್ನು ಬಳಸಿ ಪ್ರಶ್ನೆ ಕೇಳ್ತೀವಿ. ವೈ ಡು ಯು ಡ್ರಿಂಕ್ ಮಿಲ್ಕ್ ಡೈಲಿ? ನೀನು ದಿನಾಲೂ ಹಾಲು ಏಕೆ ಕುಡಿತೀಯಾ? ನಮಗೆ ರೀಸನ್ ಬೇಕು, ಯಾಕೆ ನೀವು ಕುಡಿತೀಯ ಅಂತ. ಅದಕ್ಕೆ ನಾವು ಕೇಳೋಕ್ಕೆ ವೈ ಅನ್ನು ಬಳಸಿ ಕ್ವಶನ್ಸ್ ಮಾಡ್ತೀವಿ. ವೈ ಡು ಯು ಡ್ರಿಂಕ್ ಮಿಲ್ಕ್ ಡೈಲಿ? ನೀನು ದಿನಾಲೂ ಹಾಲು ಏಕೆ ಕುಡಿತೀಯಾ? ನೆಕ್ಸ್ಟ್ ಹೌ. ಹೌ ಅಂದರೆ ಹೇಗೆ ಅಂತ ಅರ್ಥ. ಇದನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ವೇ ಅಥವಾ ಮ್ಯಾನರ್ ಅನ್ನು ಕೇಳಲು ಹೌ ಅನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ಲೆಟ್ ಸಮ್ ಎಕ್ಸಾಂಪಲ್ಸ್. ಹೌ ಡಿಡ್ ಯು ಗೋ ಟು ಸಿಮ್ಲಾ? ನೀನು ಸಿಮ್ಲಾ ಹೇಗೆ ಹೋದೆ? ಇಲ್ಲಿ ನಾವು ದಾರಿ ಕೇಳ್ತಾ ಇದ್ದೀವಿ, ಒಂದು ವೇ ಕೇಳ್ತಾ ಇದ್ದೀವಿ, ಹೇಗೆ ಹೋದೆ ಅಂತ. ಹೌ ಡಸ್ ಹಿ ಗೋ ಟು ಸ್ಕೂಲ್? ಅವನು ಶಾಲೆಗೆ ಹೇಗೆ ಹೋಗುತ್ತಾನೆ? ಹೌ ಡಸ್ ಹಿ ಗೋ ಟು ಸ್ಕೂಲ್? ಅವನು ಶಾಲೆಗೆ ಹೇಗೆ ಹೋಗುತ್ತಾನೆ. ಹೌ ಈಸ್ ಯುವರ್ ಫಾದರ್? ನಿಮ್ಮ ತಂದೆ ಹೇಗಿದ್ದಾರೆ? ಹೌ ಈಸ್ ಯುವರ್ ಫಾದರ್? ನಿಮ್ಮ ತಂದೆ ಹೇಗೆ ಇದ್ದಾರೆ. ನೆಕ್ಸ್ಟ್ ವೇರ್. ವೇರ್ ಅಂದರೆ ಎಲ್ಲಿ ಅಂತ ಅರ್ಥ. ಇದನ್ನು ನಾವು ಯಾವಾಗ ಉಪಯೋಗಿಸುತ್ತೇವೆ ಅಂದರೆ ಪ್ಲೇಸನ್ನು ಕೇಳಲು ನಾವು ಇಂಗ್ಲೀಷ್ನಲ್ಲಿ ವೇರ್ ಉಪಯೋಗಿಸಿ ಕ್ವಶನ್ಸ್ಗಳನ್ನು ಕೇಳ್ತೀವಿ. ಲೆಟ್ಸ್ ಸಮ್ ಎಕ್ಸಾಂಪಲ್ಸ್. ವೇರ್ ಈಸ್ ಯುವರ್ ಸ್ಕೂಲ್? ನಿನ್ನ ಶಾಲೆ ಎಲ್ಲಿದೆ? ನಿನ್ನ ಶಾಲೆ ಎಲ್ಲಿದೆ? ಯಾವ ಊರಿನಲ್ಲಿದೆ? ಹೌದಲ್ಲ, ಯಾವ ಜಾಗದಲ್ಲಿ ಇದೆ ಅಂತ ಕೇಳಲಿಕ್ಕೆ ನಾವು ವೇರನ್ನು ಹಚ್ಚಿ ಕ್ವಶನ್ಸ್ ಕೇಳ್ತೀವಿ. ವೇರ್ ಈಸ್ ಯುವರ್ ಮೊಬೈಲ್? ನಿನ್ನ ಮೊಬೈಲ್ ಎಲ್ಲಿದೆ? ಏನು ಟೇಬಲ್ ಮ್ಯಾಗಿದೆ, ಏನು ಕುರ್ಚಿ ಮ್ಯಾಗಿದೆ, ಎಲ್ಲಿದೆ? ಒಂದು ನಿರ್ದಿಷ್ಟ ಒಂದು ಪ್ಲೇಸ್ ಕೇಳಲಿಕ್ಕೆ ನಾವು ವೇರನ್ನು ಹಚ್ಚಿ ಕ್ವಶನ್ಸ್ ಕೇಳ್ತೀವಿ. ವೇರ್ ಆರ್ ಯು ನೌ? ನೀನು ಈಗ ಎಲ್ಲಿದ್ದಿ? ಎಲ್ಲಿ ಕರ್ನಾಟಕದಾಗಿದ್ದಿ, ಏನು ಮುಂಬೈದಾಗ ಎಲ್ಲಿದ್ದಿ ಅಂತ ನಿರ್ದಿಷ್ಟ ಒಂದು ಜಾಗ ಕೇಳಲಿಕ್ಕೆ ನಾವು ವೇರನ್ನು ಹಚ್ಚಿ ಕ್ವಶನ್ಸ್ ಕೇಳ್ತೀವಿ. ನೆಕ್ಸ್ಟ್ ಹೌ ಮೆನಿ. ಹೌ ಮೆನಿ ಅಂದರೆ ಎಷ್ಟು ಅಂತ ಅರ್ಥ. ಇದನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಎಣಿಸಬಹುದಾದಂತಹ ವಸ್ತುಗಳ ಬಗ್ಗೆ ಮಾತನಾಡಲು ನಾವು ಹೌ ಮೆನಿಯನ್ನು ಉಪಯೋಗಿಸುತ್ತೇವೆ. ಕೌಂಟೇಬಲ್ ನೌನ್ಸ್, ಎಣಿಸಬಹುದಾದಂತಹ ವಸ್ತುಗಳ ಬಗ್ಗೆ ಮಾತನಾಡಲು
ಹೌ ಮೆನಿಯನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ಕೆಲವು ಎಕ್ಸಾಂಪಲ್ಸ್ಗಳ ಜೊತೆ ಕಲಿಯೋಣ. ಹೌ ಮೆನಿ ಕಾರ್ಸ್ ಆರ್ ದೇರ್? ಎಷ್ಟು ಕಾರುಗಳಿವೆ? 10 ಇದೆ, ಏನು 20 ಇದೆ? ಹೌದಿಲ್ಲ, ನಮಗೆ ಎಣಿಸ್ಲಕ್ಕೆ ಬರ್ತದೆ. ಅದಕ್ಕೆ ನಾವು ಹೌ ಮೆನಿ ಬಳಸಿ ಕ್ವಶನ್ಸ್ ಕೇಳ್ತೀವಿ. ಹೌ ಮೆನಿ ಬುಕ್ಸ್ ಆರ್ ದೇರ್? ಅಲ್ಲಿ ಎಷ್ಟು ಪುಸ್ತಕಗಳಿವೆ? ಒಂದು ಲೈಬ್ರರಿ ಇರುತ್ತೆ, ಆ ಲೈಬ್ರರಿನಲ್ಲಿ ಎಷ್ಟು ಪುಸ್ತಕಗಳಿವೆ ನಮಗೆ ಎಣಿಸ್ಲಿಕ್ಕೆ ಬರುತ್ತದೆ. ಹೌದಲ್ಲ? ಓಕೆ, ಕೌಂಟೇಬಲ್ ಇದೆ. ಅದಕ್ಕೆ ನಾವು ಕೇಳಲಿಕ್ಕೆ ಹೌ ಮೆನಿ ಅಂತ ಬಳಸಿ ಕ್ವಶನ್ಸ್ ಕೇಳ್ತೀವಿ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ಒಂದು ಕ್ಲಾಸ್ ರೂಮ್ನಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗಳಿದೆ ಅದಕ್ಕೆ ನಾವು ಎಣಿಸಲಿಕ್ಕೆ ನಮಗೆ ಬರುತ್ತದೆ. ಹೌದಲ್ಲ? ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಓಕೆ, ಇದನ್ನು ಕೇಳಲಿಕ್ಕೆ ನಾವು ಹೌ ಮೆನಿ ಅನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ನೆಕ್ಸ್ಟ್, ಹೌ ಮಚ್. ಹೌ ಮಚ್ ಅಂದರೆ ಎಷ್ಟು ಅಂತ ಅರ್ಥ. ಇದಕ್ಕೆ ನಾವು ಯಾವಾಗ ಬಳಸ್ತೀವಿ ಅಂದರೆ ಅನ್ಕೌಂಟೇಬಲ್ ವಸ್ತುಗಳು, ಎಣಿಸಲಾಗದ ವಸ್ತುಗಳನ್ನು ನಾವು ಮಾತನಾಡಲು ಹೌ ಮಚ್ಚನ್ನು ಬಳಸಿ ಕ್ವಶನ್ಸ್ ಕೇಳ್ತೀವಿ. ಕೆಲವು ಎಕ್ಸಾಂಪಲ್ಸ್ಗಳು ನೋಡೋಣ. ಹೌ ಮಚ್ ವಾಟರ್ ಈಸ್ ದೇರ್? ಎಷ್ಟು ನೀರಿದೆ? ನೀರನ್ನು ಎಣಿಸಲಿಕ್ಕೆ ಬರುತ್ತೇನೋ? ಇಲ್ಲ. 2, 3, 4 ಎಷ್ಟು ನೀರಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಹೌದು, ಅದು ಅನ್ಕೌಂಟೇಬಲ್. ಓಕೆ, ಇದನ್ನು ನಾವು ಕೇಳಲಿಕ್ಕೆ ಹೌ ಮಚ್ಚನ್ನು ಬಳಸಿ ಕೇಳ್ತೀವಿ. ಹೌ ಮಚ್ ವಾಟರ್ ಈಸ್ ದೇರ್? ಎಷ್ಟು ನೀರಿದೆ? ಹೌ ಮಚ್ ಡು ಯು ಲೈಕ್ ಹರ್? ನೀನು ಅವಳಿಗೆ ಎಷ್ಟು ಇಷ್ಟಪಡ್ತೀಯ? ಹೌ ಮಚ್ ಡು ಯು ಲೈಕ್ ಹರ್? ನೀನು ಅವಳಿಗೆ ಎಷ್ಟು ಇಷ್ಟಪಡ್ತೀಯ? ಎಷ್ಟು ಇಷ್ಟಪಡ್ತೀಯ ಅಂತ ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ. ಹೌದಲ್ಲ? ಇದು ಅನ್ಕೌಂಟೇಬಲ್. ಹೌ ಮಚ್ ಮಿಲ್ಕ್ ಡು ಯು ನೀಡ್? ನಿಮಗೆ ಎಷ್ಟು ಹಾಲು ಬೇಕು? ಹಾಲನ್ನು ಎಣಿಸಲಿಕ್ಕೆ ಬರುತ್ತೇನೋ? ಇಲ್ಲ, ಅದನ್ನು ಅನ್ಕೌಂಟೇಬಲ್. ಓಕೆ, ಹೌ ಮಚ್ ಮಿಲ್ಕ್ ಡು ಯು ನೀಡ್? ನಿಮಗೆ ಎಷ್ಟು ಹಾಲು ಬೇಕು? Hey guys, I hope you enjoyed this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you. And don't forget to follow on Instagram. Thank you.